ಮಹಿಳಾ ಮೀಸಲಾತಿ ಮಸೂದೆ ಕುರಿತು 3 ದಿನಗಳ ಕಾಲ ಸಂಸತ್ತಿನಲ್ಲಿ ಸಕಾರಾತ್ಮಕ ಚರ್ಚೆಯಾಗಿ ಮಹಿಳೆಯರಿಗೆ ಹಬ್ಬದ ವಾತಾವರಣ ಶಾಶ್ವತವಾಗಿ ಉಳಿಯಲಿ ಎಂದು ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ನಾರಿ ಶಕ್ತಿ ಅಧಿನಿಯಮ 2021 ಸೆಪ್ಟೆಂಬರ್ನಲ್ಲಿ ಲೋಕಸಭೆಯಲ್ಲಿ ಮಂಡನೆಯಾಗಿ ಅಂಗೀಕಾರಗೊಂಡಿತ್ತು. 2022ರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿ ಅವರ ಅಂಗೀಕಾರದೊಂದಿಗೆ 2028ರಿಂದ ಜಾರಿಗೆ ಬರಲಿದೆ. ಇಂದಿನಿಂದ ಸಂಸತ್ತಿನಲ್ಲಿ ಮಸೂದೆಯ ಬಗ್ಗೆ ವಿಸ್ತೃತ ಚರ್ಚೆಯಾಗುತ್ತಿದೆ. ಇದು ಮಹಿಳೆಯರಿಗೆ ಸುವರ್ಣ ಅಕ್ಷರಗಳೊಂದಿಗೆ ಬರೆದಿಡುವಂತಹ ದಿನವಾಗಲಿದೆ ಎಂದರು. ಮಹಿಳಾ ಸಬಲೀಕರಣಕ್ಕೆ ಕಾಲಕಾಲಕ್ಕೆ ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನದ ಮೂಲಕ ಮಹಿಳೆಯರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ರಕ್ಷಣೆ ನೀಡಿದ್ದಾರೆ. ಮಹಿಳೆಯರು ಕಾನೂನಾತ್ಮಕವಾಗಿ ಹೆಚ್ಚು ಸಬಲೀಕರಣಗೊಳ್ಳುವಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಬದ್ಧತೆ ದೃಢವಾಗಿದೆ ಎಂದು ಹೇಳಿದರು. ಮಹಿಳಾ ಮೀಸಲಾತಿಯಿಂದಾಗಿ ವಿಧಾನಸಭೆಯಲ್ಲಿ ಶಾಸಕಿಯರ ಸಂಖ್ಯೆ 85ಕ್ಕಿಂತಲೂ ಹೆಚ್ಚಾಗಲಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ 50% ಮೀಸಲಾತಿ ಜಾರಿಯಲ್ಲಿದೆ ಎಂದು ಹೇಳಿದರು. ಕೂಡ ಮಾಡಿದ್ರು ನಾರಿ ಸಬಲೀಕರಣವನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡಿದ್ದಾರೆ. ಆದರೆ ಆಡಳಿತಾತ್ಮಕ ಸಬಲೀಕರಣವನ್ನ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಬಹಳ ಉತ್ತುಂಗಕ್ಕೆ ಏರಿದ್ದಾರೆ. ಅದು ಬೇಟಿ ಬಚಾವೋ ಬೇಟಿ ಪಢಾವೋ ಮುಖಾಂತರ ಅವರೇನು ಮಹಿಳೆಯರಿಗೆ ಆರ್ಥಿಕ, ಆಮೇಲೆ ಸಾಮಾಜಿಕ, ವೈಯಕ್ತಿಕ, ಕಾನೂನಾತ್ಮಕ ರಕ್ಷಣೆ, ಕೊನೆಗೆ ಆಡಳಿತಾತ್ಮಕವಾಗಿ ಕೂಡ ಈ ಒಂದು